ಆ ಸಾಮಾನ್ಯವಾಗಿ ನಾವು ರಸಾಯನಶಾಸ್ತ್ರ ಅಂದ್ರೆ ಕೆಮಿಸ್ಟ್ರಿ ವಿದ್ಯಾರ್ಥಿ ಅಂತ ಹೇಳಿದ ತಕ್ಷಣ ನಮ್ಮ ಕಣ್ಮುಂದೆ ಬರೋದೇನು ಒಂದು ಲ್ಯಾಬೊರೇಟರಿ, ಆಮೇಲೆ ಆ ನಿಖರವಾದ ಫಾರ್ಮುಲಾಗಳು, ಟೆಸ್ಟ್ ಟ್ಯೂಬ್ಗಳು. ಹೌದು, ಮತ್ತು ಲೆಕ್ಕಾಚಾರದ ಪ್ರಯೋಗಗಳು. ಕರೆಕ್ಟ್. ಒಂದು ನಿರ್ದಿಷ್ಟ ಅಳತೆಯಲ್ಲಿ ಎ ಮತ್ತೆ ಬಿ ರಾಸಾಯನಿಕಗಳನ್ನ ಸೇರಿಸಿದ್ರೆ ನಮಗೆ ಸಿ ಅನ್ನೋ ಫಲಿತಾಂಶ ಸಿಗತ್ತೆ ಅನ್ನೋ ಒಂದು ಸ್ಪಷ್ಟತೆ ಆ ಜಗತ್ತಿನಲ್ಲಿ ಇರುತ್ತೆ ಅಲ್ವಾ? ಖಂಡಿತವಾಗಿಯೂ. ಬೇಸಿಕ್ ಆಗಿ ವಿಜ್ಞಾನದ ಮೂಲ ಉದ್ದೇಶನೇ ಅದು ತಾನೆ, ನಮ್ಮ ಸುತ್ತಮುತ್ತ ಇರೋ ಭೌತಿಕ ಜಗತ್ತು ಹೇಗೆ ಕೆಲಸ ಮಾಡುತ್ತೆ ಅಂತ ತರ್ಕಬದ್ಧವಾಗಿ ಅರ್ಥ ಮಾಡಿಕೊಳ್ಳೋದು. ಆದ್ರೆ ಇಂದಿನ ನಮ್ಮ ಚರ್ಚೆಯ ವಿಷಯ ಶುರುವಾಗೋದೇ ಒಂದು ದೊಡ್ಡ ಕುತೂಹಲದಿಂದ. ಸರಿ, ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಭೌತಿಕ ಜಗತ್ತಿನ ಮೂಲ ವಸ್ತುಗಳ ಬಗ್ಗೆ ಬಹಳ ಆಳವಾಗಿ ಅಧ್ಯಯನ ಮಾಡ್ತಾ ಇದ್ದ ಒಬ್ಬ ಅಸಾಧಾರಣ ವಿಜ್ಞಾನದ ವಿದ್ಯಾರ್ಥಿ ದಿಢೀರ್ನೆ ತನ್ನ ಲ್ಯಾಬ್ರೇಟರಿಯನ್ನೇ ಬದಲಾಯಿಸ್ಬಿಡ್ತಾನೆ. ಓಹೋ. ಅಂದ್ರೆ ಹೊರಗಿನ ಪ್ರಪಂಚದ ಅಣುಗಳನ್ನ ಅಧ್ಯಯನ ಮಾಡೋದನ್ನ ಬಿಟ್ಟು ಆಕ್ಚುಲಿ ತನ್ನದೇ ಮನಸ್ಸನ್ನ ಒಂದು ಲ್ಯಾಬೊರೇಟರಿ ಮಾಡಿಕೊಂಡು ಮಾನವನ ಪ್ರಜ್ಞೆ ಮತ್ತು ಅಧ್ಯಾತ್ಮದ ಮೂಲವಸ್ತುಗಳನ್ನ ಹುಡುಕಲು ಹೊರಟ್ರೆ ಆ ಪಯಣ ಹೇಗಿರಬಹುದು? ಇದು ನಿಜಕ್ಕೂ ಫ್ಯಾಸಿನೇಟಿಂಗ್ ಆಗಿದೆ. ಹೌದು. ಇವತ್ತು ನಮ್ಮ ಮುಂದಿರುವ ಆಕರ ಸಾಮಗ್ರಿಗಳು ಅಂದ್ರೆ ಕೆಲವು ಜೀವನ ಚರಿತ್ರೆಯ ಲೇಖನಗಳು ಮತ್ತೆ ಮೆಡಿಟೇಷನ್ ಅಂಡ್ ಸ್ಪಿರಿಚುವಲ್ ಲೈಫ್ ಅನ್ನೋ ಒಂದು ಅದ್ಭುತ ಪುಸ್ತಕ. ಇದು ನಮಗೆ ಪರಿಚಯಿಸ್ತಾ ಇರೋದು ಅಂತಹ ಒಬ್ಬ ಅಸಾಧಾರಣ ವ್ಯಕ್ತಿಯನ್ನ. ಅವರೇ ನವವೇದಾಂತದ ಪ್ರಮುಖ ಆಧ್ಯಾತ್ಮಿಕ ಗುರುಗಳಾದ ಸ್ವಾಮಿ ಯತೀಶ್ವರಾನಂದರು. ನೀವು ಹೇಳಿದ್ದು 100% ಸತ್ಯ. ನೋಡಿ, ನಾವು ಸಾಮಾನ್ಯವಾಗಿ ಪ್ರಾಚೀನ ಸನ್ಯಾಸಿಗಳ ಬಗ್ಗೆ ಸಾಕಷ್ಟು ಕೇಳಿರ್ತೀವಿ. ಆದರೆ ಸ್ವಾಮಿ ಯತೀಶ್ವರಾನಂದರ ವಿಶೇಷತೆ ಏನು ಗೊತ್ತಾ? ಅವರು ಪ್ರಾಚೀನ ವೇದಾಂತದ ಕಠಿಣ ನಿಯಮಗಳನ್ನು ತೆಗೆದುಕೊಂಡು ಇಂದಿನ ನಮ್ಮ ಒತ್ತಡದ ಬದುಕು, ಈ ಕಾರ್ಪೊರೇಟ್ ಉದ್ಯೋಗ ಮತ್ತು ದೈನಂದಿನ ಜವಾಬ್ದಾರಿಗಳ ನಡುವೆ ಸಿಲುಕಿರುವ ಜನಸಾಮಾನ್ಯರಿಗೆ ಅದು ಹೇಗೆ ಪ್ರಾಯೋಗಿಕವಾಗಿ ಉಪಯೋಗ ಆಗುತ್ತೆ ಅಂತ ತೋರಿಸ್ಕೊಟ್ರು. ಎಕ್ಸಾಕ್ಟ್ಲಿ. ಸೊ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಬರೀ ಅವರ ಜೀವನ ಚರಿತ್ರೆಯನ್ನ ಮಾತ್ರ ನೋಡ್ತಾ ಇಲ್ಲ, ಬದಲಾಗಿ ಅವರು ಕೊಟ್ಟ ಆ ದೈನಂದಿನ ಆಧ್ಯಾತ್ಮಿಕ ಮಾರ್ಗದರ್ಶನ ಇವತ್ತಿನ ನಮ್ಮ ಬದುಕಿಗೆ ಹೇಗೆ ಅಪ್ಲೈ ಆಗುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳಲಿದ್ದೇವೆ. ಹೌದು, ಇದು ಬಹಳ ಮುಖ್ಯ. ಸೊ ಈ ಕಥೆ ಶುರುವಾಗೋದು 1889ರಲ್ಲಿ. ಆ ಯುವಕನ ಹೆಸರು ಸುರೇಶ್ ಚಂದ್ರ ಭಟ್ಟಾಚಾರ್ಯ ಅಂತ. ಈತ ಏನು ಸಾಮಾನ್ಯ ವಿದ್ಯಾರ್ಥಿ ಆಗಿರ್ಲಿಲ್ಲ. ಕಲ್ಕತ್ತಾ ವಿಶ್ವವಿದ್ಯಾಲಯದಲ್ಲಿ ಸಂಸ್ಕೃತದಲ್ಲಿ ಚಿನ್ನದ ಪದಕ ವಿಜೇತ. ಗೋಲ್ಡ್ ಮೆಡಲಿಸ್ಟ್. ಹೌದು. ಜೊತೆಗೆ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ರಸಾಯನಶಾಸ್ತ್ರದ ಅಂದ್ರೆ ಕೆಮಿಸ್ಟ್ರಿಯ ಸ್ನಾತಕೋತ್ತರ ವಿದ್ಯಾರ್ಥಿ. ಅವರ ಮುಂದೆ ಒಂದು ಉಜ್ವಲವಾದ ಭವಿಷ್ಯನೇ ಇತ್ತು. ಆದ್ರೆ ಆ ಶ್ರೀರಾಮಕೃಷ್ಣ ಮತ್ತೆ ಸ್ವಾಮಿ ವಿವೇಕಾನಂದರ ಪುಸ್ತಕಗಳ ಓದು ಅವರ ಜೀವನದ ದಿಕ್ಕನ್ನೇ ಬದಲಾಯಿಸ್ಬಿಡ್ತು. ಆ ಪುಸ್ತಕಗಳ ಪ್ರಭಾವ ನಿಜಕ್ಕೂ ಅಪಾರವಾದದ್ದು. ಹೌದು ಹೌದು. 1911ರಲ್ಲಿ ಅವರು ಸ್ವಾಮಿ ಬ್ರಹ್ಮಾನಂದರಿಂದ ದೀಕ್ಷೆ ಪಡೆದು ಸನ್ಯಾಸಿ ಆಗ್ತಾರೆ. ನನ್ಗೇನನ್ಸುತ್ತೆ ಅಂದ್ರೆ ಒಬ್ಬ ಪ್ರತಿಭಾವಂತ ವಿಜ್ಞಾನದ ವಿದ್ಯಾರ್ಥಿ ತನ್ನ ಇಡೀ ಉಜ್ವಲ ಭವಿಷ್ಯವನ್ನೇ ಬಿಟ್ಟು ಸನ್ಯಾಸ ಸ್ವೀಕರಿಸಿದ್ದು ಮೇಲ್ನೋಟಕ್ಕೆ ಒಂದು ದೊಡ್ಡ ತ್ಯಾಗದ ತರ ಕಾಣುತ್ತೆ. ಅಂದ್ರೆ ಒಂದು ವೇಗದ ಹೆದ್ದಾರಿಯನ್ನ ಬಿಟ್ಟು ಪ್ರಶಾಂತವಾದ ಆದ್ರೆ ಕಠಿಣವಾದ ಕಾಡಿನ ಹಾದಿಯಲ್ಲಿ ನಡೆದಂತೆ ಅಲ್ವಾ? ಮೇಲ್ನೋಟಕ್ಕೆ ಅದು ತ್ಯಾಗದ ತರಹ ಕಂಡ್ರೂ ನಾವಿದನ್ನ ಸ್ವಲ್ಪ ವಿಶಾಲ ದೃಷ್ಟಿಕೋನದಿಂದ ನೋಡಬೇಕು. ಯಾಕಂದ್ರೆ ವಿಜ್ಞಾನದ ಹಿನ್ನೆಲೆಯಿಂದ ಬಂದ ಅವರು ಅಧ್ಯಾತ್ಮವನ್ನ ಕೂಡ ಅದೇ ವೈಜ್ಞಾನಿಕ ಮತ್ತು ವಿಶ್ಲೇಷಣಾತ್ಮಕ ದೃಷ್ಟಿಕೋನದಿಂದಲೇ ನೋಡಿದ್ರು. ಅಂದ್ರೆ ಅವರು ಸೈಂಟಿಫಿಕ್ ಅಪ್ರೋಚ್ ಅನ್ನ ಬಿಡ್ಲಿಲ್ಲ ಅಂತೀರಾ? ಖಂಡಿತ ಬಿಡ್ಲಿಲ್ಲ. ಅವರು ತಮ್ಮ ಅನ್ವೇಷಣೆಯನ್ನ ನಿಲ್ಲಿಸಲಿಲ್ಲ. ಬದಲಾಗಿ ಅನ್ವೇಷಣೆಯ ವಿಷಯವನ್ನ ಬದಲಾಯಿಸಿದ್ರು ಅಷ್ಟೇ. ಅವರ ಪೂರ್ವಾಶ್ರಮದ ಹೆಸರು ಮರೆಯಾಗಿ ಅವರು ಸ್ವಾಮಿ ಯತೀಶ್ವರಾನಂದರಾಗಿ ರೂಪುಗೊಂಡರು. ಇಲ್ಲಿ ಒಂದು ಬಹಳ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಅವರ ಗುರುಗಳಾದ ಸ್ವಾಮಿ ಬ್ರಹ್ಮಾನಂದರು ಅವರಿಗೆ ನೀಡಿದ ಪ್ರಮುಖ ಉಪದೇಶ ಏನು ಗೊತ್ತಾ? ಏನು? ಹೋರಾಡು, ಹೋರಾಡು, ಹೋರಾಡು ಅಂತ. ಓಹೋ, ಅಂದ್ರೆ ಫೈಟ್ ಮಾಡು ಅಂತ. ಹೌದು. ಆದ್ರೆ ಇದು ಯಾರಿಗೋ ಹೊಡೆಯುವ ಅಥವಾ ಹೊರಗಿನ ಜಗತ್ತಿನ ಜೊತೆಗಿನ ಹೋರಾಟ ಆಗಿರಲಿಲ್ಲ. ಇದು ಒಳಗಿನ ಮನಸ್ಸಿನ ಜೊತೆಗಿನ ಹೋರಾಟ ಆಗಿತ್ತು. ತಮ್ಮ ಸ್ವಂತ ಪ್ರಜ್ಞೆಯ ಆಳವನ್ನ ಅರಿಯುವ ಒಂದು ವೈಜ್ಞಾನಿಕ ಪ್ರಯೋಗ ಆಗಿತ್ತು. ನನಗಿಲ್ಲಿ ನಿಜಕ್ಕೂ ಆಶ್ಚರ್ಯ ಆಗಿದ್ದು ಏನು ಅಂದ್ರೆ ಅವರ ಈ ಪ್ರಯೋಗ ಕೇವಲ ಭಾರತದ ಆಶ್ರಮಗಳಿಗೆ ಮಾತ್ರ ಸೀಮಿತ ಆಗ್ಲಿಲ್ಲ. 1930ರ ದಶಕದಲ್ಲಿ ಅವರು ಯುರೋಪ್ ಕಡೆಗೆ ಪ್ರಯಾಣ ಬೆಳೆಸ್ತಾರೆ. ಕರೆಕ್ಟ್. 30ರ ದಶಕ ಅಂದ್ರೆ ಅದು ಯುರೋಪ್ನಲ್ಲಿ ಬಹಳ ಕಷ್ಟದ ಕಾಲ. ಹೌದು ತಾನೆ. 1933ರಲ್ಲಿ ಜರ್ಮನಿನ ವಿಸ್ಬ್ಯಾಡನ್, ಆಮೇಲೆ ಸ್ವಿಟ್ಜರ್ಲೆಂಡ್, ಫ್ರಾನ್ಸ್, ಹಾಲೆಂಡ್ ಹೀಗೆ ದಶಕಗಳ ಕಾಲ ಅವರು ಅಲ್ಲಿ ವೇದಾಂತವನ್ನ ಬೋಧಿಸಿದ್ರು.
ಈ ನಮ್ಮ ಮೂಲಗಳಲ್ಲಿ ಉಲ್ಲೇಖ ಆಗಿರೋ ಒಂದು ಪ್ರಮುಖ ವಿಚಾರ ಅಂದ್ರೆ ಸ್ವಿಟ್ಜರ್ಲೆಂಡ್ನಲ್ಲಿ ಅವರು ಎರಾಟೋಸ್ ಸರ್ಕಲ್ನಂತಹ ಅತ್ಯಂತ ಉನ್ನತ ಮಟ್ಟದ ಬೌದ್ಧಿಕ ಸಮ್ಮೇಳನಗಳಲ್ಲಿ ಪಾಲ್ಗೊಂಡಿದ್ರು ಅಂತ. ಇದ್ರ ಬಗ್ಗೆ ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಯಾಕೆಂದ್ರೆ ಆಗ್ಲೇ ಹೇಳ್ದಾಗೆ 2 ಮಹಾಯುದ್ಧಗಳ ನಡುವಿನ ಟೈಮ್ ಅದು. ಹೌದು, ಆ ಎರಾಟೋ ಸರ್ಕಲ್ ಅನ್ನೋದು ಕೇವಲ ಯಾವುದೋ ಒಂದು ಸಾಮಾನ್ಯ ಸಮ್ಮೇಳನ ಆಗಿರಲಿಲ್ಲ. ಅದು ಆಕ್ಚುಲಿ ಕಾರ್ಲ್ ಜಂಗ್ ಅವರಂತಹ ವಿಶ್ವವಿಖ್ಯಾತ ಮನಃಶಾಸ್ತ್ರಜ್ಞರು, ತತ್ವಜ್ಞಾನಿಗಳು ಮತ್ತೆ ಬೇರೆ ಬೇರೆ ಸಂಸ್ಕೃತಿಗಳ ಚಿಂತಕರು ಒಟ್ಟುಗೂಡುತ್ತಿದ್ದ ಒಂದು ದೊಡ್ಡ ಬೌದ್ಧಿಕ ಕೇಂದ್ರ ಆಗಿತ್ತು. ಓ, ಕಾರ್ಲ್ ಜಂಗ್ ಕೂಡ ಅಲ್ಲಿದ್ರಾ? ಹೌದು, ಅಲ್ಲಿ ಪೂರ್ವ ಮತ್ತೆ ಪಶ್ಚಿಮ ದೇಶಗಳ ತತ್ವಜ್ಞಾನದ ನಡುವೆ ಒಂದು ಸೇತುವೆ ಕಟ್ಟುವ ದೊಡ್ಡ ಪ್ರಯತ್ನ ನಡೀತಾ ಇತ್ತು. ಸ್ವಾಮಿ ಯತೀಶ್ವರಾನಂದರು ಅಲ್ಲಿ ಕೇವಲ ಭಾರತೀಯ ವೇದಾಂತವನ್ನ ಬೋಧಿಸುವ ಭಾಷಣಕಾರರಾಗಿ ಹೋಗ್ಲಿಲ್ಲ. ಅವರು ಆ ಯುರೋಪಿಯನ್ ಚಿಂತಕರ ಜೊತೆ ಕುಳಿತು ಮಾನವನ ಮನಸ್ಸಿನ ಆಳದ ಬಗ್ಗೆ ಚರ್ಚೆ ಮಾಡಿದರು. ವೇದಾಂತ ಹೇಗೆ ಆಧುನಿಕ ಮನುಷ್ಯಶಾಸ್ತ್ರದ ಪ್ರಶ್ನೆಗಳಿಗೆ ಉತ್ತರ ಕೊಡಬಲ್ಲದು ಅನ್ನೋದನ್ನ ಅವರು ಅಲ್ಲಿನ ಭಾಷೆಯಲ್ಲೇ ಅಂದ್ರೆ ಅವರಿಗೆ ಅರ್ಥ ಆಗೋ ರೀತಿಯಲ್ಲಿ ವಿವರಿಸಿದ್ರು. ಮತ್ತು ನೋಡಿ, ಅವರು ಯುರೋಪ್ನಲ್ಲಿದ್ದಾಗ ಕಟ್ಟುನಿಟ್ಟಿನ ಬ್ರಹ್ಮಚರ್ಯ, ತ್ಯಾಗ ಮತ್ತೆ ಕಠಿಣ ಶಿಸ್ತಿನ ಬೋಧಿಸಿದರು. ಹೌದಾ? ಯಾಕೆ ಅಷ್ಟು ಕಟ್ಟುನಿಟ್ಟು? ಯಾಕೆಂದ್ರೆ ಅಲ್ಲಿನವರ ವಿದ್ಯಾರ್ಥಿಗಳ ಗುಂಪು ಆ ಒಂದು ಬೌದ್ಧಿಕ ಮಟ್ಟದ ಶಿಸ್ತಿಗೆ ಆಲ್ರೆಡಿ ಸಿದ್ಧವಾಗಿತ್ತು. ಅವರು ಅದನ್ನ ಅಕ್ಸೆಪ್ಟ್ ಮಾಡೋ ಸ್ಟೇಜ್ನಲ್ಲಿದ್ರು. ಓಕೆ, ಆದ್ರೆ ಇಲ್ಲೇ ಇದು ನಿಜವಾಗ್ಲೂ ಕುತೂಹಲಕಾರಿಯಾಗೋದು. 1940ರಲ್ಲಿ 2ನೇ ಮಹಾಯುದ್ಧದ ಕಾವು ಹೆಚ್ಚಾದಾಗ ಅವರು ಅಮೆರಿಕಾಗೆ ಬರ್ತಾರೆ, ನಿರ್ದಿಷ್ಟವಾಗಿ ಫಿಲಡೆಲ್ಫಿಯಾಕ್ಕೆ. ಅಲ್ಲಿ ಸುಮಾರು 10 ವರ್ಷಗಳ ಕಾಲ ಇರ್ತಾರೆ. ಈಗ ಯುರೋಪಿನ ಬೌದ್ಧಿಕ ವಾತಾವರಣಕ್ಕೂ ಅಮೆರಿಕಾದ ಪ್ರಾಯೋಗಿಕ ಅಂದ್ರೆ ಸ್ವಲ್ಪ ಪ್ರಾಕ್ಟಿಕಲ್ ವಾತಾವರಣಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆಯಲ್ವಾ? ಬಹಳ ವ್ಯತ್ಯಾಸ ಇದೆ. ಹಾಗಾದ್ರೆ ಆ ಅಮೆರಿಕನ್ ಜನರಿಗೆ ಈ ಕಠಿಣವಾದ ವೇದಾಂತವನ್ನ ಅವ್ರು ಹೇಗೆ ಅರ್ಥ ಮಾಡಿಸಿದ್ರು? ಅಲ್ಲಿಯೇ ಅವರ ಬೋಧನಾ ಶೈಲಿಯ ಅಸಲಿ ಪ್ರತಿಭೆ ಹೊರಬರೋದು. ಇಲ್ಲಿನ ಅತ್ಯಂತ ಆಕರ್ಷಕ ವಿಷಯ ಏನಂದ್ರೆ, ಅಮೆರಿಕನ್ ಸಂಸ್ಕೃತಿಯನ್ನ ಅರ್ಥ ಮಾಡ್ಕೊಂಡವರು ಅಲ್ಲಿನ ಜನರಿಗೆ ಕಠಿಣ ನಿಯಮಗಳಿಗಿಂತ ದೈನಂದಿನ ಬದುಕಿಗೆ ಹೊಂದುವಂತ ಒಂದು ಪ್ರಾಯೋಗಿಕತೆಯ ಅಗತ್ಯ ಇದೆ ಅನ್ನೋದನ್ನ ಅರ್ಥಕೊಂಡ್ರು. ಸೊ ಅವರು ತಮ್ಮ ಶೈಲಿಯನ್ನ ಸಂಪೂರ್ಣವಾಗಿ ಬದಲಾಯಿಸ್ಕೊಂಡ್ರು. ಅವರು ಆಧುನಿಕ ಫ್ರಾಯ್ಡಿಯನ್ ಮನಃಶಾಸ್ತ್ರದ ಪರಿಕಲ್ಪನೆಗಳನ್ನು ಬಳಸ್ಕೊಂಡು ಸ್ವಲ್ಪ ಹಾಸ್ಯ, ಸಣ್ಣ ಸಣ್ಣ ಕಥೆಗಳು ಮತ್ತೆ ದೈನಂದಿನ ಉದಾಹರಣೆಗಳ ಮೂಲಕ ವೇದಾಂತವನ್ನ ಪಾಶ್ಚಿಮಾತ್ಯ ವಿದ್ಯಾರ್ಥಿಗಳಿಗೆ ಬಹಳ ಮೃದುವಾಗಿ ಅರ್ಥೈಸಿದ್ರು. ಅಂದ್ರೆ ಬರೀ ವೇದಿಕೆಯ ಮೇಲೆ ನಿಂತು ಭಾಷಣ ಮಾಡುವ ಬೋಧಕರಾಗಿರದೆ ಒಬ್ಬ ಸಹಾನುಭೂತಿ ಇರೋ ಮಾರ್ಗದರ್ಶಕರು ಆದ್ರೂ ಅಂತ ಅರ್ಥ. ಎಕ್ಸಾಕ್ಟ್ಲಿ. ಆ ಅಮೆರಿಕಾದ ಅನುಭವವೇ ದೈನಂದಿನ ಜವಾಬ್ದಾರಿಗಳು ಮತ್ತೆ ಆಧ್ಯಾತ್ಮಿಕತೆಯ ನಡುವೆ ಬ್ಯಾಲೆನ್ಸ್ ಮಾಡೋಕೆ ಹೆಣಗಾಡುವ ಸಾಮಾನ್ಯ ಜನರಿಗಾಗಿ ಆ ಮೆಡಿಟೇಷನ್ ಅಂಡ್ ಸ್ಪಿರಿಚುವಲ್ ಲೈಫ್ ಅನ್ನೋ ಕೈಪುಡಿಯನ್ನ ಬರೆಯಲು ಪ್ರೇರಣೆ ಆಯಿತು ಅಂತ ಹೇಳ್ಬೋದು ಅಲ್ವಾ? ಹೌದು, ಖಂಡಿತ. ಈ ಪುಸ್ತಕದಲ್ಲಿ ಬರುವ ಪ್ರಮುಖ ವಿಚಾರ ಅಂದ್ರೆ ಧ್ಯಾನ ಮತ್ತೆ ದೈನಂದಿನ ಸೇವೆ ಇವೆರಡೂ ಒಟ್ಟೊಟ್ಟಿಗೆ ಸಾಗ್ಬೇಕು ಅನ್ನೋದು. ಹೌದು. ಆಧ್ಯಾತ್ಮಿಕತೆ ಅಂದ್ರೆ ಎಲ್ಲೋ ಹಿಮಾಲಯದ ಗುಹೆಯಲ್ಲಿ ಹೋಗಿ ಕಣ್ಮುಚ್ಚಿ ಕೂರೋದಲ್ಲ ಅನ್ನೋದು ಅವರ ಸ್ಪಷ್ಟ ನಿಲುವಾಗಿತ್ತು. ಅವರು ದಿನಚರ್ಯೆಗೆ ಅಂದ್ರೆ ದೈನಂದಿನ ರುಟೀನ್ಗೆ ಬಹಳ ಪ್ರಾಮುಖ್ಯತೆ ಕೊಡ್ತಾ ಇದ್ರು. ಅಂದ್ರೆ ಬೆಳಗ್ಗಿನ ರೂಟೀನ್ ಬಗ್ಗೆನಾ? ಹೌದು, ಬೆಳಗಿನ ಧ್ಯಾನದ ನಿಯಮಗಳು ಹೇಗಿರ್ಬೇಕು ಅನ್ನೋದನ್ನ ಅವರು ಅತ್ಯಂತ ನಿಖರವಾಗಿ ವಿವರಿಸಿದ್ದಾರೆ. ಪ್ರತಿಯೊಬ್ಬ ವಿದ್ಯಾರ್ಥಿ ಅಥವಾ ಯಾರು ಆಧ್ಯಾತ್ಮಿಕ ಸಾಧಕರಿರ್ತಾರೆ ಅವರು ತಮ್ಮ ದಿನವನ್ನ ವಿಶ್ವ ಪ್ರಾರ್ಥನೆಯೊಂದಿಗೆ ಶುರು ಮಾಡಬೇಕು ಅಂತ ಅವ್ರು ಹೇಳ್ತಾ ಇದ್ರು. ವಿಶ್ವ ಪ್ರಾರ್ಥನೆ ಅಂದ್ರೆ ಯೂನಿವರ್ಸಲ್ ಪ್ರೇಯರ್. ಹೌದು, ಅಂದ್ರೆ ಜಗತ್ತಿನ ಎಲ್ಲರಿಗೂ ಒಳ್ಳೇದಾಗಲಿ, ಇಡೀ ಜಗತ್ತು ಶಾಂತವಾಗಿರಲಿ ಅಂತ ಪ್ರಾರ್ಥನೆ ಮಾಡೋದು. ವಾವ್, ಇದು ಬಹಳ ವಿಶೇಷವಾದದ್ದು. ಯಾಕಂದ್ರೆ ನಾವು ಸಾಮಾನ್ಯವಾಗಿ ಪ್ರಾರ್ಥನೆ ಮಾಡೋವಾಗ ಏನ್ ಕೇಳ್ತೀವಿ? ನನ್ಗೆ ಪ್ರಮೋಷನ್ ಸಿಗ್ಲಿ, ನನ್ನ ಮಗುವಿಗೆ ಒಳ್ಳೆ ಮಾರ್ಕ್ಸ್ ಬರ್ಲಿ, ನನ್ನ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ ಸ್ವಲ್ಪ ಸ್ವಾರ್ಥದಿಂದ ಕೇಳ್ಕೊಳ್ತೀವಿ. ಆದ್ರೆ ಈ ಇಡೀ ಜಗತ್ತಿಗೆ ಶಾಂತಿ ಕೋರುವ ಪ್ರಾರ್ಥನೆ ಇದೆಯಲ್ಲ, ಇದು ಬೆಳ್ಳಂಬೆಳಗ್ಗೆ ನಮ್ಮ ಅಹಂಕಾರದ ಬೇಲಿಯನ್ನ ಒಡೆದು ನಮ್ಮ ದೃಷ್ಟಿಕೋನವನ್ನ ವಿಸ್ತರಿಸುತ್ತೆ. ಕರೆಕ್ಟ್, ಅದೇ ಅದರ ಮೂಲ ಉದ್ದೇಶ. ಜೊತೆಗೆ ಈ ಪುಸ್ತಕದಲ್ಲಿರೋ ಮತ್ತೊಂದು ಅದ್ಭುತವಾದ ಸೂಚನೆ ಅಂದ್ರೆ ಧ್ಯಾನದ ಆರಂಭದಲ್ಲಿ ಜಗತ್ತಿನ ಎಲ್ಲಾ ಧರ್ಮಗಳ ಸಂತರನ್ನ ಸ್ಮರಿಸಲು ಹೇಳೋದು. ಹೌದು, ಮತ್ತು ಇದರ ಹಿಂದಿರುವ ಆ ಮನೋವೈಜ್ಞಾನಿಕ ಕಾರಣ ಇದೆಯಲ್ಲ, ಅದು ಬಹಳ ಆಳವಾದದ್ದು. ನೋಡಿ, ನಮ್ಮ ಧರ್ಮ ಮಾತ್ರ ಶ್ರೇಷ್ಠ ಅಥವಾ ನಮ್ಮ ಗುರುಗಳು ಮಾತ್ರ ಶ್ರೇಷ್ಠ ಅನ್ನೋ ಭಾವನೆ ಬಂದ್ರೆ ಅಲ್ಲೇನಾಗುತ್ತೆ? ಧಾರ್ಮಿಕ ಉಗ್ರತೆ ಅಥವಾ ಮತಾಂಧತೆ ಹುಟ್ಟುಕೊಳ್ಳುತ್ತೆ. ನಿಜ. ಜಗತ್ತಿನ ಎಲ್ಲಾ ಸಂತರನ್ನೂ ಸ್ಮರಿಸುವ ಮೂಲಕ ನಮ್ಮ ಮನಸ್ಸು ವಿಶಾಲ ಆಗುತ್ತೆ. ಇದು ಸ್ವಾಮೀಜಿಯವರ ಬೋಧನೆಯ ಮತ್ತೊಂದು ಪ್ರಮುಖ ಅಂಶವನ್ನ ಹುಟ್ಟುಹಾಗುತ್ತೆ. ಅವ್ರು ಏನಂತಿದ್ರು ಅಂದ್ರೆ,
ಆಧ್ಯಾತ್ಮಿಕತೆಯಲ್ಲಿ ಯಾವಾಗಲೂ 2 ಚಲನೆಗಳಿರಬೇಕು ಅಂತ. 2 ಚಲನೆಗಳು ಅಂದ್ರೆ ಹೇಗೆ? ಒಂದು ಮೇಲ್ಮುಖ ಚಲನೆ ಅಂದ್ರೆ ವರ್ಟಿಕಲ್ ಮೂವ್ಮೆಂಟ್, ಧ್ಯಾನದ ಮೂಲಕ ಉನ್ನತ ಪ್ರಜ್ಞೆಯ ಕಡೆಗೆ ನಮ್ಮ ಆಂತರಿಕ ಏರಿಕೆ. ಮತ್ತೊಂದು ಸಮತಲ ಚಲನೆ ಅಂದ್ರೆ ಹಾರಿಜಾಂಟಲ್ ಮೂವ್ಮೆಂಟ್. ಇದು ನಮ್ಮ ಪ್ರೀತಿ ಮತ್ತು ಸೇವೆಯನ್ನ ಸಮಾಜದಲ್ಲಿ ನಮ್ಮ ಸುತ್ತಮುತ್ತಲಿನ ಜನರ ಜೊತೆ ವಿಸ್ತರಿಸೋದು. ಓಹೋ, ಇದು ಹೇಗಿದೆ ಅಂದ್ರೆ ಒಂದು ಮರಕ್ಕೆ ಹೋಲಿಸಬಹುದು ಅಂತ ನನ್ಗನ್ಸುತ್ತೆ. ಮರದ ಬೇರುಗಳು ಎಷ್ಟು ಆಳವಾಗಿ ಭೂಮಿಯೊಳಗಿಳಿಯುತ್ತವೆಯೋ ಅಂದ್ರೆ ವರ್ಟಿಕಲ್ ಆಗಿ, ಅದರ ಕೊಂಬುಗಳು ಅಷ್ಟೇ ವಿಶಾಲವಾಗಿ ಹೊರಗಡೆ ಹರಡ್ಕೊಳ್ತವೆ ಹಾರಿಜಾಂಟಲ್ ಆಗಿ. ಹೌದು, ಎಕ್ಸಾಕ್ಟ್ಲಿ ಅದೇ. ಇವೆರಡೂ ಒಟ್ಟಿಗೆ ಸಾಗದಿದ್ರೆ ಆಧ್ಯಾತ್ಮಿಕತೆ ಕೇವಲ ನಮ್ಮ ಪಾಡಿಗೆ ನಾವಿರೋ ಒಂದು ಸ್ವಾರ್ಥ ಆಗ್ಬಿಡುತ್ತೆ ಅಲ್ವಾ? ಸೊ ಹಾಗಾದ್ರೆ ಇದರ ಒಟ್ಟಾರೆ ಅರ್ಥ ಏನು? ಕೇವಲ ಕಣ್ಣು ಮುಚ್ಚಿ ಕೂರೋದಲ್ಲ, ಬದಲಾಗಿ ನಮ್ಮ ದೈನಂದಿನ ಕೆಲಸವನ್ನೇ ಪೂಜೆಯನ್ನಾಗಿ ಮಾಡೋದು ಹೇಗೆ ಅನ್ನೋದಕ್ಕೆ ಈ ಪುಸ್ತಕದಲ್ಲಿ ಬರುವ ಒಂದು ಉಪಮೆ ನನ್ಗೆ ಆಕ್ಚುಲಿ ಬಹಳ ಇಷ್ಟ ಆಯ್ತು. ಯಾವ ಉಪಮೆ? ಅವರು ನಮ್ಮ ಮನಸ್ಸನ್ನ ಒಂದು ಹಠಮಾರಿ ಮಗುವಿಗೆ ಹೋಲಿಸ್ತಾರೆ. ಸ್ಪಾಯಿಲ್ಡ್ ಚೈಲ್ಡ್ ಅಂತೀವಲ್ಲ ಹಾಗೆ. ಒಂದು ಹಠಮಾರಿ ಮಗುವಿಗೆ ನೀವು ಬಲವಂತವಾಗಿ ಬುದ್ಧಿ ಹೇಳಲು ಹೋದ್ರೆ ಅದು ಕೇಳುತ್ತಾ? ಖಂಡಿತ ಇಲ್ಲ. ಬದಲಾಗಿ ಇನ್ನಷ್ಟು ಗಲಾಟೆ ಮಾಡುತ್ತೆ. ಹೌದು. ಹಾಗೆಯೇ ನಮ್ಮ ಮನಸ್ಸನ್ನ ಬಲವಂತವಾಗಿ ಕಂಟ್ರೋಲ್ ಮಾಡಲು ಹೋದ್ರೆ ಅದು ಒಪ್ಪೋದಿಲ್ಲ. ಆ ಮಗುವಿಗೆ ಆಕ್ಚುಲಿ ಜಪ ಮತ್ತೆ ಪ್ರಾರ್ಥನೆ ಅನ್ನೋ ಒಳ್ಳೆಯ ಆಟಿಕೆಯನ್ನ ಕೊಡಬೇಕು. ಆಗ ಅದು ತಾನಾಗಿಯೇ ಶಾಂತ ಆಗತ್ತೆ ಅಂತ ಅವರು ವಿವರಿಸ್ತಾರೆ. ಇದು ಆಕ್ಚುಲಿ ಸ್ವಾಮಿ ಬ್ರಹ್ಮಾನಂದರ ಬೋಧನೆಗಳ ನೇರ ಪ್ರಭಾವ. ಮನಸ್ಸಿಗೆ ಒಂದು ಉತ್ತಮವಾದ ಪರ್ಯಾಯವನ್ನ ಅಂದ್ರೆ ಆಲ್ಟರ್ನೇಟಿವ್ ಅನ್ನ ಒದಗಿಸೋದು ಬಹಳ ಮುಖ್ಯ. ಇದನ್ನೇ ನಾವು ಮನಃಶಾಸ್ತ್ರದಲ್ಲಿ ಸಬ್ಲಿಮೇಷನ್ ಅಥವಾ ಉದಾತ್ತೀಕರಣ ಅಂತ ಕರೆಯೋದು. ಸಬ್ಲಿಮೇಷನ್ ಅಂದ್ರೆ ಮನಸ್ಸಿನ ಶಕ್ತಿಯನ್ನ ಹತ್ತಿಕ್ಕುವ ಬದಲು ಅದನ್ನ ಉನ್ನತ ಉದ್ದೇಶದ ಕಡೆಗೆ ತಿರುಗಿಸೋದು. ಈ ಉದಾತ್ತೀಕರಣದ ಬಗ್ಗೆ ಇನ್ನಷ್ಟು ಆಳವಾಗಿ ತಿಳಿಯೋಣ. ಯಾಕಂದ್ರೆ ಇದು ಇಂದಿನ ಯುವಜನತೆಗೆ ಮತ್ತೆ ಈ ಆಫೀಸ್ನಲ್ಲಿ ಕೆಲಸ ಮಾಡೋ ಉದ್ಯೋಗಿಗಳಿಗೆ ಬಹಳ ಮುಖ್ಯ. ನಮ್ಮ ದೈನಂದಿನ ಬದುಕಿನಲ್ಲಿ ನಮಗೆ ಕಾಡುವ ದೊಡ್ಡ ಸಮಸ್ಯೆಗಳು ಅಂದ್ರೆ ಕೋಪ, ಕಾಮ, ದುರಾಸೆ ಮತ್ತೆ ಅಹಂಕಾರ. ಹೌದು, ಇವೇ ಪ್ರಮುಖ ಅಡೆತಡೆಗಳು. ಇವೆಲ್ಲವೂ ಆಧ್ಯಾತ್ಮಿಕತೆಯ ಹಾದಿಯಲ್ಲಿನ ಮತ್ತೆ ನಮ್ಮ ನೆಮ್ಮದಿಯ ಬದುಕಿನ ಅಡೆತಡೆಗಳು. ಸ್ವಾಮಿ ಯತೀಶ್ವರಾನಂದರು ಇವುಗಳನ್ನ ಕೇವಲ ಬಲವಂತವಾಗಿ ಹತ್ತಿಕ್ಕಲು ಅಂದ್ರೆ ಸಪ್ರೆಸ್ ಮಾಡಲು ಹೇಳಲಿಲ್ಲ. ಬದಲಾಗಿ ಇವುಗಳನ್ನ ಆಧ್ಯಾತ್ಮಿಕಗೊಳಿಸಲು, ಸ್ಪಿರಿಚುವಲೈಸ್ ಮಾಡಲು ಹೇಳಿದ್ರು. ಇದು ಹೇಗೆ ಸಾಧ್ಯ? ಕೋಪ ಮತ್ತೆ ದುರಾಸೆಯಂತಹ ಈ ನೆಗೆಟಿವ್ ಭಾವನೆಗಳನ್ನ ಹೇಗೆ ಆಧ್ಯಾತ್ಮಿಕಗೊಳಿಸಬಹುದು? ಇದರ ಹಿಂದಿನ ಮೆಕ್ಯಾನಿಸಮ್ ಏನು? ಇದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಸಿಗ್ಮುಂಡ್ ಫ್ರಾಯ್ಡ್ ಅವರ ಮನಃಶಾಸ್ತ್ರವನ್ನ ನೋಡಬೇಕು. ಫ್ರಾಯ್ಡ್ ವಾದ ಮಾಡಿದ್ದೇನು? ಮನುಷ್ಯನ ಮೂಲಭೂತ ಪ್ರವೃತ್ತಿಗಳನ್ನ ಅಥವಾ ಭಾವನೆಗಳನ್ನ ಬಲವಂತವಾಗಿ ಸಪ್ರೆಸ್ ಮಾಡಿದ್ರೆ ಅದು ಮಾನಸಿಕ ಕಾಯಿಲೆಗಳಿಗೆ ಅಥವಾ ನ್ಯೂರೋಸಿಸ್ಗೆ ಕಾರಣ ಆಗುತ್ತೆ ಅಂತ. ಬಿಟ್ಟ ತಕ್ಷಣ ಅದು ಅಷ್ಟೇ ವೇಗವಾಗಿ ಮೇಲಕ್ಕೆ ಚಿಮ್ಮುತ್ತೆ ಅಲ್ವಾ? ಸ್ವಾಮೀಜಿಯವರು ಈ ವೈಜ್ಞಾನಿಕ ಸತ್ಯವನ್ನ ಸಂಪೂರ್ಣವಾಗಿ ಒಪ್ತಾ ಇದ್ರು. ಅಂದ್ರೆ ಕೋಪವನ್ನ ಕಂಟ್ರೋಲ್ ಮಾಡ್ಕೊಳ್ಳೋಂತ ನಮ್ಮನ್ನ ನಾವು ಬಲವಂತ ಮಾಡ್ಕೊಳ್ಳೋದು ಅಪಾಯಕಾರಿ ಅಂತೀರ? ಹೌದು, ಖಂಡಿತ ಅಪಾಯಕಾರಿ. ನೋಡಿ, ಭಾವನೆಗಳು ಅನ್ನೋದು ಕೇವಲ ಒಂದು ಶಕ್ತಿ, ಎನರ್ಜಿ. ಪ್ರವಾಹದ ನೀರು ಒಂದು ಊರನ್ನೇ ನಾಶ ಮಾಡಬಲ್ಲದು. ಆದ್ರೆ ಅದೇ ನೀರಿಗೆ ಅಡ್ಡಲಾಗಿ ಒಂದು ಡ್ಯಾಮ್ ಕಟ್ಟಿ ಅದನ್ನ ಸರಿಯಾದ ದಿಕ್ಕಿನಲ್ಲಿ ಹರಿಸಿದ್ರೆ ಅದರಿಂದ ನಾವು ವಿದ್ಯುತ್ ಉತ್ಪಾದನೆ ಮಾಡ್ಬೋದಲ್ವಾ? ಕರೆಕ್ಟ್. ಇದೇ ಉದಾತ್ತೀಕರಣ. ಅದಕ್ಕಾಗಿ ಅವ್ರು ಹೇಳಿದ್ರು, ನಿಮ್ಗೆ ವಿಪರೀತ ಕೋಪ ಬರುತ್ತಾ? ಅದನ್ನ ದೇವರ ಮೇಲೆ ತೋರಿಸಿ. ಇಷ್ಟು ದಿನಗಳಿಂದ ನಿನ್ನನ್ನು ಬೇಡ್ಕೊಳ್ತಾ ಇದ್ದೀನಿ, ಇನ್ನೂ ನನಗೆ ದರ್ಶನ ಕೊಡ್ತಾ ಇಲ್ವಲ್ಲ, ಜ್ಞಾನ ಕೊಡ್ತಾ ಇಲ್ವಲ್ಲ ಅಂತ ದೇವರ ಮೇಲೆ ಕೋಪಗೊಳ್ಳಿ. ಓಹೋ, ಇದು ಬಹಳ ಇಂಟ್ರೆಸ್ಟಿಂಗ್. ಹೌದು. ನಿಮಗೆ ವಿಪರೀತ ದುರಾಸೆ ಇದೆಯಾ? ಭೌತಿಕ ವಸ್ತುಗಳ ಅಥವಾ ದುಡ್ಡಿನ ಬದಲಾಗಿ ದೇವರನ್ನ ಪಡೆಯಲು, ಜ್ಞಾನವನ್ನ ಪಡೆಯಲು ಅಥವಾ ಸಮಾಜಕ್ಕೆ ಒಳ್ಳೆಯದು ಮಾಡಲು ದುರಾಸೆ ಪಡಿ. ಅಂದ್ರೆ ಆ ಪ್ರಚಂಡ ಶಕ್ತಿಯನ್ನ ನಾಶ ಮಾಡುವ ಬದಲು ಅದರ ದಿಕ್ಕನ್ನ ಮೇಲ್ಮುಖವಾಗಿ ಬದಲಾಯಿಸೋದು. ವಾವ್, ಇದು ನಿಜಕ್ಕೂ ಅದ್ಭುತವಾದ ದೃಷ್ಟಿಕೋನ. ದಿಕ್ಕನ್ನ ಬದಲಾಯಿಸೋದು. ಈ ತತ್ವವನ್ನ ಇಂದಿನ ಐಟಿ ಉದ್ಯೋಗಿಗಳಿಗೆ ಅಥವಾ ಕೆಲಸದ ಒತ್ತಡದಲ್ಲಿರೋ ಯಾರಿಗಾದ್ರೂ ಅನ್ವಯಿಸಬಹುದು ಅಂತ ನನಗನ್ಸುತ್ತೆ. ಕೆಲಸದ ಒತ್ತಡ, ಸ್ಪರ್ಧೆ, ಈ ಡೆಡ್ಲೈನ್ಗಳ ನಡುವೆ ಸಿಲುಕಿರುವ ಉದ್ಯೋಗಿಗಳಿಗೆ ಅವರು ನೀಡುವ ಇನ್ನೊಂದು ಪ್ರಾಯೋಗಿಕ ಸಲಹೆ ಅಂದ್ರೆ ಎಷ್ಟೇ ಬ್ಯುಸಿ ಇದ್ರೂ ಹಿನ್ನೆಲೆಯಲ್ಲಿ ದೇವರ ಹೆಸರನ್ನ ಅಥವಾ ಜಪವನ್ನ ನಿರಂತರವಾಗಿ ಮಾಡೋದು. ಇದು ಬಹಳ ಪ್ರಾಕ್ಟಿಕಲ್ ಆದ ಅಡ್ವೈಸ್. ಇದು ಹೇಗಿದೆ ಗೊತ್ತಾ? ನಮ್ಮ ಸ್ಮಾರ್ಟ್ಫೋನ್ನಲ್ಲಿ ನಾವು ಸ್ಕ್ರೀನ್ ಮೇಲೆ ಏನೋ ಕೆಲಸ ಮಾಡ್ತಾ ಇರ್ತೀವಿ, ಫೇಸ್ಬುಕ್ ನೋಡ್ತಾ ಇರ್ತೀವಿ. ಆದ್ರೆ ಬ್ಯಾಕ್ಗ್ರೌಂಡ್ನಲ್ಲಿ ಯಾವುದೋ ಒಂದು ಮ್ಯೂಸಿಕ್ ಅಪ್ಲಿಕೇಶನ್ ರನ್ ಆಗ್ತಾ ಇರುತ್ತಲ್ಲ, ಹಾಗೆ ನಾವು ಆಫೀಸ್ನಲ್ಲಿ ಲೆಕ್ಕಾಚಾರ ಮಾಡ್ತಿರ್ಬೋದು, ಟ್ರಾಫಿಕ್ನಲ್ಲಿ ಡ್ರೈವ್ ಮಾಡ್ತಿರ್ಬೋದು. ಆದ್ರೆ ಮನಸ್ಸಿನ ಒಂದು ಮೂಲೆಯಲ್ಲಿ ಈ ಜಪ ಅಥವಾ ಸಕಾರಾತ್ಮಕ ಚಿಂತನೆ ನಡೀತಾ ಇರಬೇಕು.
ಖಂಡಿತ. ನೀವು ಕೊಟ್ಟ ಈ ಸ್ಮಾರ್ಟ್ಫೋನ್ ಹೋಲಿಕೆ ಅತ್ಯಂತ ಸೂಕ್ತವಾಗಿದೆ. ಈ ಬ್ಯಾಕ್ಗ್ರೌಂಡ್ ಜಪದ ಹಿಂದಿನ ವಿಜ್ಞಾನವನ್ನು ನಾವು ಆಕ್ಚುಲಿ ಅರ್ಥ ಮಾಡಿಕೊಳ್ಬೇಕು. ನಾವು ಆಫೀಸ್ನಲ್ಲಿ ಅಥವಾ ಟ್ರಾಫಿಕ್ನಲ್ಲಿ ಒತ್ತಡಕ್ಕೆ ಒಳಗಾದಾಗ ನಮ್ಮ ನರಮಂಡಲ ಅಂದರೆ ನರ್ವಸ್ ಸಿಸ್ಟಮ್ ಫೈಟ್ ಆರ್ ಫ್ಲೈಟ್ ಮೋಡ್ಗೆ ಹೋಗ್ಬಿಡುತ್ತೆ. ಹೌದು, ನಮಗೆ ಒಂಥರ ಟೆನ್ಷನ್ ಶುರುವಾಗತ್ತೆ. ಆಗ ನಮ್ಮ ಉಸಿರಾಟ ವೇಗ ಆಗತ್ತೆ, ಆತಂಕ ಹೆಚ್ಚಾಗತ್ತೆ. ಆದರೆ ಮನಸ್ಸಿನ ಒಂದು ಮೂಲೆಯಲ್ಲಿ ಈ ನಿರಂತರ ಜಪ ನಡೀತಾ ಇದ್ರೆ ಅದು ನರಮಂಡಲವನ್ನ ಶಾಂತಗೊಳಿಸುತ್ತೆ. ಆಂತರಿಕವಾಗಿ ಒಂದು ಲಯವನ್ನ, ಒಂದು ರಿದಮನ್ನ ಸೃಷ್ಟಿ ಮಾಡುತ್ತೆ. ಇದರಿಂದ ಎಂತಹ ಒತ್ತಡದ ಪರಿಸ್ಥಿತಿಯಲ್ಲೂ ನಾವು ಬಹಳ ಸ್ಥಿರವಾಗಿ ನಿರ್ಧಾರಗಳನ್ನು ತಗೊಳ್ಳಲು ಸಾಧ್ಯ ಆಗತ್ತೆ. ಖಂಡಿತ. ಆದ್ರೆ ಈ ಪುಸ್ತಕದಲ್ಲಿ ನನಗಮನ ಸೆಳೆದ ಮತ್ತೊಂದು ಪ್ರಮುಖ ವಿಚಾರ ಅಂದ್ರೆ ಅಹಂಕಾರದ ಬಗ್ಗೆ, ಅಂದ್ರೆ ಈಗೋ ಬಗ್ಗೆ ಅವರು ನೀಡೋ ವಿವರಣೆ. ಈಗೋ ಇದು ದೊಡ್ಡ ಸಮಸ್ಯೆ. ಆ ಬೃಹತ್ ಸಮುದ್ರದ ಒಂದು ಭಾಗ ಅನ್ನೋದನ್ನ ಸಂಪೂರ್ಣವಾಗಿ ಮರೆತುಬಿಟ್ಟು ತಾನೇ ದೊಡ್ಡದಾಗ್ಬೇಕು, ಬೇರೆ ಗುಳ್ಳೆಗಳಿಗಿಂತ ತಾನು ಎತ್ತರಕ್ಕೆ ಬೆಳೆಬೇಕು ಅಂತ ಹಠಕ್ಕೆ ಬೀಳುತ್ತೆ. ಕೊನೆಗೇನಾಗುತ್ತೆ? ಆ ಒತ್ತಡ ತಾಳ್ಲಾರ್ದೆ ಅದು ಒಡೆದು ಹೋಗುತ್ತೆ. ನಮ್ಮ ಅಹಂಕಾರದ ಕಥೆಯೂ ಇದೇ ತಾನೆ. ಹೌದು, ನಾವು ನಮ್ಮ ಮೂಲ ಸ್ವರೂಪವಾದ ಆ ಅನಂತ ಪ್ರಜ್ಞೆಯನ್ನ ಮರೆತು ಈ ಸಣ್ಣ ದೇಹ, ನನಗಿರೋ ಹುದ್ದೆ, ಇದನ್ನೇ ನಾನು ಅಂದುಕೊಂಡು ಇತರರ ಜೊತೆ ಹೋಲಿಕೆ ಮಾಡಿಕೊಳ್ತಾ ಕೊನೆಗೆ ಮಾನಸಿಕವಾಗಿ ಒಡೆದು ಹೋಗ್ತಿವೆ. ಒಂದು ನಿಮಿಷ, ನಾನಿಲ್ಲಿ ಸ್ವಲ್ಪ ತರ್ಕ ಮಾಡಲು ಬಯಸ್ತೀನಿ. ಅಂದ್ರೆ ಕ್ಷಮಿಸಿ, ಈ ಗುಳ್ಳೆಯ ಉದಾಹರಣೆ ಅಧ್ಯಾತ್ಮಕ್ಕೆ ಸರಿಯಾಗಿ ಹೊಂದಿಕೊಳ್ಳುತ್ತೆ, ನಾನು ಒಪ್ಕೊಳ್ತೀನಿ. ಆದ್ರೆ ಇಂದಿನ ಈ ಕಟ್ ಥ್ರೋಟ್ ಕಾರ್ಪೊರೇಟ್ ಜಗತ್ತಿನಲ್ಲಿ ಅಥವಾ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲೇ ನಾವು ಗೆಲ್ಲಬೇಕಾದ್ರೆ, ನಾನು ಸಾಧಿಸ್ಬೇಕು, ನಾನು ನಂಬರ್ 1 ಆಗ್ಬೇಕು ಅನ್ನೋ ಅಹಂಕಾರ ಅಥವಾ ಸ್ವಲ್ಪ ಅಗ್ರೆಷನ್ ಇರ್ಲೇಬೇಕಲ್ವಾ? ಇದು ಕಾಮನ್ ಆಗಿ ಬರೋ ಪ್ರಶ್ನೆ. ಈಗ ನಾನು ನನ್ನ ಅಹಂಕಾರವನ್ನ ಬಿಟ್ಟುಬಿಟ್ರೆ, ಆ ಮಹತ್ವಾಕಾಂಕ್ಷೆಯನ್ನ ಬಿಟ್ರೆ, ಈ ಸ್ಪರ್ಧಾತ್ಮಕ ಜಗತ್ತು ನನ್ನನ್ನ ತುಳಿದು ಮುಂದೆ ಹೋಗಲ್ವಾ? ನಾನು ದುರ್ಬಲ ಆಗ್ತೀನಿ ಅಲ್ವಾ? ಖಂಡಿತ ಇಲ್ಲ. ಇದು ಇಂದಿನ ಪ್ರತಿಯೊಬ್ಬ ಯುವಕನನ್ನು ಕಾಡುವ ಅತ್ಯಂತ ಸಹಜವಾದ ಪ್ರಶ್ನೆ. ಆದರೆ ಇಲ್ಲಿ ನಾವು ಅಹಂಕಾರವನ್ನ ಬಿಡುವುದು ಅನ್ನೋದರ ಹಿಂದಿನ ಲಾಜಿಕ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅಹಂಕಾರವನ್ನ ಬಿಡುವುದು ಅಂದ್ರೆ ನಮ್ಮ ಪ್ರಯತ್ನವನ್ನ ಅಥವಾ ಕೆಲಸದ ಗುಣಮಟ್ಟವನ್ನ ಕಡಿಮೆ ಮಾಡೋದು ಅಂತ ಅರ್ಥ ಅಲ್ಲ. ಓಕೆ. ಪತಂಜಲಿ ಯೋಗ ಸೂತ್ರದಲ್ಲಿ ಈಶ್ವರ ಪ್ರಣಿಧಾನ ಅನ್ನೋ ಒಂದು ಪರಿಕಲ್ಪನೆ ಇದೆ. ಅಂದ್ರೆ ಸಂಪೂರ್ಣ ಶರಣಾಗತಿ. ಇದರ ಅರ್ಥ ಏನ್ ಗೊತ್ತಾ? ನಮ್ಮ ಕೆಲಸವನ್ನ ಅತ್ಯಂತ ಶ್ರದ್ಧೆಯಿಂದ ನಮ್ಮ 100% ಶ್ರಮ ಹಾಕಿ ಮಾಡೋದು. ಆದರೆ ಆ ಕೆಲಸದ ಅಂತಿಮ ಫಲಿತಾಂಶದ ಮೇಲಿರೋ ವಿಪರೀತ ವ್ಯಾಮೋಹವನ್ನ, ನಾನು ಗೆಲ್ಲಲೇಬೇಕು ಅನ್ನೋ ಅಹಂಕಾರವನ್ನ ದೇವರಿಗರ್ಪಿಸೋದು. ಅಂದ್ರೆ ಫಲಿತಾಂಶದ ಬಗ್ಗೆ ತಲೆ ಕೆಡಿಸ್ಕೊಳ್ಳಬಾರ್ದು ಅಂತೀರಾ? ಆದ್ರೆ ಇದು ಹೇಗೆ ನಮ್ಮ ಪರ್ಫಾರ್ಮೆನ್ಸ್ ಅನ್ನ ಹೆಚ್ಚಿಸುತ್ತೆ? ಖಂಡಿತವಾಗಿ ಹೆಚ್ಚಿಸುತ್ತೆ. ನೋಡಿ, ಕ್ರೀಡಾ ಜಗತ್ತಿನಲ್ಲಿ ಚೋಕಿಂಗ್ ಅಂಡರ್ ಪ್ರೆಷರ್ ಅನ್ನೋ ಮಾತಿದೆ. ಒಬ್ಬ ಅತ್ಯುತ್ತಮ ಆಟಗಾರ ಫೈನಲ್ ಮ್ಯಾಚ್ನಲ್ಲಿ ನಾನು ಗೆಲ್ಲಲೇಬೇಕು, ಸೋತ್ರೆ ನನ್ನ ಮರ್ಯಾದೆ ಹೋಗುತ್ತೆ ಅನ್ನೋ ಅಹಂಕಾರ ಮತ್ತೆ ಒತ್ತಡಕ್ಕೆ ಸಿಲುಕಿದಾಗ ಆತನ ಪರ್ಫಾರ್ಮೆನ್ಸ್ ಕುಸಿಯುತ್ತೆ. ಹೌದು, ಟೆನ್ಷನ್ನಲ್ಲಿ ತಪ್ಪು ಮಾಡ್ತಾರೆ. ಅದೇ ರೀತಿ ಕಾರ್ಪೊರೇಟ್ ಜಗತ್ತಿನಲ್ಲಿ ಅಹಂಕಾರ ಇದ್ದಾಗ ನಮ್ಮ ಶಕ್ತಿಯ ಅರ್ಧದಷ್ಟು ಭಾಗ ಇತರರು ನನ್ನ ಬಗ್ಗೆ ಏನು ಯೋಚಿಸ್ತಾ ಇದ್ದಾರೆ, ನನಗೆ ಪ್ರಮೋಷನ್ ಸಿಗುತ್ತೋ ಇಲ್ವೋ ಅನ್ನೋ ಆತಂಕದಲ್ಲಿಯೇ ವೇಸ್ಟ್ ಆಗ್ಬಿಡುತ್ತೆ. ಆದರೆ ಈಶ್ವರ ಪ್ರಣಿಧಾನವನ್ನ ಅಳವಡಿಸಿಕೊಂಡು ಫಲಿತಾಂಶವನ್ನ ದೇವರಿಗೆ ಬಿಟ್ಟಾಗ ಏನಾಗುತ್ತೆ? ನಮ್ಮೊಳಗಿನ ಆತಂಕ ಮಾಯ ಆಗತ್ತೆ. ಓ, ಈಗ ಅರ್ಥ ಆಯ್ತು. ಅಂದ್ರೆ ಆತಂಕ ಮತ್ತೆ ಒತ್ತಡ ಮಾಯ ಆದಾಗ ನಮ್ಮ ಸಂಪೂರ್ಣ ಶಕ್ತಿ ಮತ್ತೆ ಏಕಾಗ್ರತೆ ಪ್ರಸ್ತುತ ಕ್ಷಣದಲ್ಲಿ ನಾವು ಮಾಡ್ತಾ ಇರೋ ಕೆಲ್ಸದ ಮೇಲೆ ಮಾತ್ರ ಫೋಕಸ್ ಆಗುತ್ತಲ್ವಾ? ನಿಖರವಾಗಿ. ಇದನ್ನೇ ಆಧುನಿಕ ಮನಃಶಾಸ್ತ್ರಜ್ಞರು ಫ್ಲೋ ಸ್ಟೇಟ್ ಅಂತ ಕರೆಯೋದು. ಅಹಂಕಾರ ಇಲ್ಲದಾಗ ಕೆಲಸವೇ ಒಂದು ಪೂಜೆ ಆಗುತ್ತೆ. ಆಗ ನಮ್ಮ ಗಮನ ಇತರರ ಮೇಲಿನ ಅಸೂಯೆ ಕಡೆ ಇರದೆ ನಮ್ಮ ಕೆಲಸದ ಕ್ವಾಲಿಟಿ ಕಡೆ ಇರುತ್ತೆ. ಕರೆಕ್ಟ್. ಇದರಿಂದಾಗಿ ನಮ್ಮ ಎಫಿಷಿಯನ್ಸಿ ಮತ್ತೆ ಫೋಕಸ್ ನ್ಯಾಚುರಲ್ ಆಗಿಯೇ ಉನ್ನತ ಮಟ್ಟಕ್ಕೆ ಇರುತ್ತೆ. ಅಹಂಕಾರವನ್ನ ಬಿಡುವುದು ಅಂದ್ರೆ ದುರ್ಬಲ ಆಗೋದಲ್ಲ, ಬದಲಾಗಿ ನಮ್ಮ ನಿಜವಾದ ಸಾಮರ್ಥ್ಯವನ್ನ ತಡೆಯುತ್ತಿರೋ ಬೇಲಿಯನ್ನ ಮುರಿದು ಅತ್ಯುನ್ನತ ಮಟ್ಟದಲ್ಲಿ ಕೆಲಸ ಮಾಡೋದು. ಇದು ನಿಜಕ್ಕೂ ನಮ್ಮ ಕಣ್ಣು ತೆರೆಸುವಂತಹ ವಿಚಾರ. ನಾನು ಯಾಕೆ ಇದನ್ನೇ ಒತ್ತು ಕೊಟ್ಟು ಕೇಳಿದೆ ಅಂದ್ರೆ, ಈ ಪುಸ್ತಕ ಕೇವಲ ಸನ್ಯಾಸಿಗಳಿಗಾಗಿ ಬರ್ದಿದ್ದಲ್ಲ ಅನ್ನೋದು ಇದರಿಂದ ಸ್ಪಷ್ಟ ಆಗುತ್ತೆ. ಸ್ವಾಮಿ ಯತೀಶ್ವರಾನಂದರು ಕೇವಲ ವೇದಾಂತವನ್ನ ಬೋಧಿಸಿದ ಒಬ್ಬ ಸಾಮಾನ್ಯ ಸನ್ಯಾಸಿಯಾಗಿರ್ಲಿಲ್ಲ. ಮೂಲಗಳು ಅವರನ್ನ ಆತ್ಮದ ಮನಃಶಾಸ್ತ್ರಜ್ಞ ಅಂತ ಕರೆಯೋದು ಇದೇ ಕಾರಣಕ್ಕನ್ಸುತ್ತೆ. ಹೌದು. ಅವರು ಪ್ರಾಚೀನ ಭಾರತೀಯ ವೇದಾಂತದ ತತ್ವಗಳನ್ನ ಮತ್ತೆ ಆಧುನಿಕ ಪಶ್ಚಿಮದ ಮನಃಶಾಸ್ತ್ರವನ್ನ ಅತ್ಯಂತ ಅದ್ಭುತವಾಗಿ ಒಗ್ಗೂಡಿಸಿದ್ರು. ಹೌದು, ಅವರು ಪೂರ್ವ ಮತ್ತೆ ಪಶ್ಚಿಮದ ನಡುವೆ ಒಂದು ಜ್ಞಾನದ ಸೇತುವೆಯನ್ನೇ ನಿರ್ಮಿಸಿದ್ರು ಅಂತ ಹೇಳಬಹುದು.
ಜಗತ್ತಿನಾದ್ಯಂತ ಸಂಚರಿಸಿ ಆ ಯುರೋಪಿನ ಬೌದ್ಧಿಕ ವೇದಿಕೆಗಳಿಂದ ಹಿಡಿದು ಅಮೆರಿಕದ ಸಾಮಾನ್ಯ ಜನರ ದೈನಂದಿನ ಬದುಕಿನವರೆಗೆ ಎಲ್ಲರಿಗೂ ಹೊಂದುವಂಥ ಮಾರ್ಗದರ್ಶನವನ್ನ ಕೊಟ್ರು. ನಿಜ. ದೈನಂದಿನ ಜೀವನದ ಜವಾಬ್ದಾರಿಗಳನ್ನು ಬೆಳೆದೇ ಆ ಕೆಲಸಗಳ ಮೂಲಕವೇ ಹೇಗೆ ಆಧ್ಯಾತ್ಮಿಕವಾಗಿ ಬೆಳೆಯಬಹುದು ಅಂತ ತೋರಿಸ್ಕೊಟ್ರು. ಧ್ಯಾನ ಅಂದ್ರೆ ಈ ಕಷ್ಟದ ಜಗತ್ತಿನಿಂದ ಓಡಿ ಹೋಗಿ ಕಾಡಿನಲ್ಲಿ ಅವಿತುಕೊಲ್ಲುವುದಲ್ಲ, ಬದಲಾಗಿ ಜಗತ್ತಿನ ಸವಾಲುಗಳನ್ನ ಅತ್ಯಂತ ದಕ್ಷತೆಯಿಂದ ಸ್ಥಿರವಾದ ಮನಸ್ಸಿನಿಂದ ಎದುರಿಸಲು ಬೇಕಾದ ಆಂತರಿಕ ಶಕ್ತಿಯನ್ನ ಪಡೆಯೋದು ಅನ್ನೋದೇ ಅವರ ಮುಖ್ಯ ಸಂದೇಶ ಆಗಿತ್ತು. ನಾವು ಈ ಆಳವಾದ ವಿಶ್ಲೇಷಣೆಯ ಆರಂಭದಲ್ಲಿ ಆ ರಸಾಯನಶಾಸ್ತ್ರದ ವಿದ್ಯಾರ್ಥಿಯ ಬಗ್ಗೆ ಮಾತಾಡ್ದಿ ನೆನ್ಪಿದ್ಯಾ? ಭೌತಿಕ ಜಗತ್ತಿನ ಮೂಲವಸ್ತುಗಳನ್ನು ಹುಡುಕ್ತಿದ್ದ ಆ ಯುವಕ ಅಂತಿಮವಾದಿ ಇಡೀ ಬ್ರಹ್ಮಾಂಡದ ಪ್ರಜ್ಞೆಯ ಮೂಲವಸ್ತುವನ್ನು ಹುಡುಕಿ ಅದರೊಂದಿಗೆ ಬೆರೆತು ಹೋದ್ರು. ಇದೇ ಅವರ ಜೀವನದ ಅತಿದೊಡ್ಡ ಪ್ರಯೋಗ ಮತ್ತೆ ಅತಿದೊಡ್ಡ ಯಶಸ್ಸು ಅಂತ ಹೇಳ್ಬಹುದು. ಖಂಡಿತ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಈ ಆಳವಾದ ವಿಶ್ಲೇಷಣೆಯನ್ನ ಮುಕ್ತಾಯಗೊಳಿಸುವ ಮುನ್ನ ಸ್ವಾಮೀಜಿಯವರ ಬೋಧನೆಯ ಆಧಾರದ ಮೇಲೆ ಎಲ್ಲರೂ ಯೋಚಿಸಲು ಒಂದು ಪ್ರಶ್ನೆಯನ್ನ ಬಿಟ್ಟು ಹೋಗ್ಲು ಬಯಸ್ತೀನಿ. ನಾವು ಅಹಂಕಾರದ ಬಗ್ಗೆ ಮಾತಾಡ್ತಾ ನಮ್ಮ ಅಸ್ತಿತ್ವವನ್ನ ಸಮುದ್ರದ ಮೇಲಿನ ಒಂದು ಸಣ್ಣ ನೀರಿನ ಗುಳ್ಳೆಗೆ ಹೋಲಿಸಿದ್ವಿ ಅಲ್ಲ? ಹಾಗಾದ್ರೆ ಯೋಚಿಸಿ ನೋಡಿ, ಇಂದಿನ ಆಧುನಿಕ ಜಗತ್ತು ಹುಚ್ಚರಂತೆ ಬೆನ್ನು ಬಿದ್ದಿರೋ ಈ ಪರ್ಸನಲ್ ಬ್ರ್ಯಾಂಡಿಂಗ್, ಸೋಷಿಯಲ್ ಮೀಡಿಯಾ ಇಮೇಜ್ ಮತ್ತೆ ವೈಯಕ್ತಿಕ ಅಸ್ಮಿತೆಯ ಅರ್ಥವಾದರೂ ಏನು? ಇದು ಬಹಳ ಆಳವಾದ ಪ್ರಶ್ನೆ. ನಾವೇ ಆ ಬೃಹತ್ ಸಮುದ್ರದ ಒಂದು ಭಾಗ ಆಗಿದ್ದಾಗ ಈ ಚಿಕ್ಕ ಗುಳ್ಳೆಗಳಾಗಿ ಬದುಕಲು, ಅದನ್ನ ಜಗತ್ತಿನ ಮುಂದೆ ಪ್ರದರ್ಶನ ಮಾಡಲು ಮತ್ತೆ ರಕ್ಷಿಸಿಕೊಳ್ಳಲು ನಾವು ಇಷ್ಟೆಲ್ಲ ಪರದಾಡಬೇಕಾದ ಮಾನಸಿಕ ಒತ್ತಡ